ಸಚಿವ ಸ್ಥಾನದ ರೇಸ್ನಿಂದ ಬ್ಯಾಕ್ ಟು ಪೆವಿಲಿಯನ್. ಹೈಕಮಾಂಡ್ ನಡೆಗೆ ಕಣ್ಣೀರು, ಅಸಮಾಧಾನದ ಕಂತು. ಸಾಕಪ್ಪ ಸಾಕು ಈ ಸರ್ಕಾರದ ಸಹವಾಸವೆಂದು ಮನೆ ಕಡೆ ಹೆಜ್ಜೆ. ಸಚಿವ ಸ್ಥಾನದ ರೇಸ್ನಿಂದ ಬ್ಯಾಕ್ ಟು ಹೈಕಮಾಂಡ್ ನಡೆಗೆ ಕಣ್ಣೀರು, ಅಸಮಾಧಾನದ ಕಂತು. ಸಾಕಪ್ಪ ಸಾಕು ಈ ಸರ್ಕಾರದ ಸಹವಾಸವೆಂದು ಮನೆ ಕಡೆ ಹೆಜ್ಜೆ. ಸಹವಾಸು ಸಾಕೆಂದು ಪೆವಿಲಿಯನ್ ಕಡೆ ಆಕಾಂಕ್ಷಿಗಳ ಹೆಜ್ಜೆ. ಮಂತ್ರಿಗಿರಿಗೆ 2-3 ತಿಂಗಳಿನಿಂದ ಭಾರಿ ಕಸರತ್ತು ನಡೆಸಿದ ಆಕಾಂಕ್ಷಿಗಳು. ಹೈಕಮಾಂಡ್ ನಾಯಕರಿಂದ ಫೈನಲ್ ಪಟ್ಟಿ ರಿಲೀಸ್, ಎಂಎಲ್ಎಗಳಿಂದ ತೀವ್ರ ಲಾಬಿ. ಪಟ್ಟಿ ರಿಲೀಸ್ ಬೆನ್ನಲ್ಲೇ ನಿರಾಸೆ, ಕಡಲಲ್ಲಿ ಶಾಸಕ ಆಕಾಂಕ್ಷಿಗಳು. ಬಂದ ದಾರಿಗೆ ಸುಂಕವಿಲ್ಲದಂತೆ ಕ್ಷೇತ್ರದತ್ತ ಮುಖ ಮಾಡಿದ ಎಂಎಲ್ಎಗಳು. ಅಧಿವೇಶನಕ್ಕೆ ಕೆಲವೇ ದಿನ ಬಾಕಿ, ಈ ಹಿನ್ನೆಲೆ ತವರಿನತ್ತ ಶಾಸಕರು. ಸಚಿವ ಸ್ಥಾನ ಸಿಗೋ ನಿರೀಕ್ಷೆಯಲ್ಲಿ ಊರು ಬಿಟ್ಟು ಬಂದಿದ್ದ ಎಂಎಲ್ಎಗಳು ಇದೀಗ ಬರಿಗೈಯಲ್ಲೇ ಕ್ಷೇತ್ರಕ್ಕೆ ಹಿಂತಿರುಗಿದ ಶಾಸಕರು. ಕ್ಷೇತ್ರಕ್ಕೆ ತೆರಳಿ ಮುಖಂಡರು, ಕಾರ್ಯಕರ್ತರ ಜೊತೆ ಆಕಾಂಕ್ಷಿಗಳ ಸಭೆ. ಸುದೀರ್ಘ 2 ತಿಂಗಳುಗಳ ಕಾಲ ಲಾಬಿ ಮಾಡಿದ ಆಕಾಂಕ್ಷಿಗಳು. ದೆಹಲಿಗೆ ಹೋಗಿದ್ದೇನು, ದೆಹಲಿಯಿಂದ ಬಂದಿದ್ದೇನು, ಡಿಕೆಗೆ ಫೋನ್ ಮಾಡಿದ್ದೇನು, ಬಿಕೆ ಹರಿಪ್ರಸಾದ್ ಜೊತೆ ಮಾತಾಡಿದ್ದೇನು. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಕೈಯಲ್ಲಿ ಅಧಿಕಾರ ಇಲ್ದಲೇ ಇದ್ರು ಇನ್ಫ್ಲುಯೆನ್ಸಿಗೆ ನೀವೇನು ಕಮ್ಮಿ ಇಲ್ಲ, ನೀವು ಸ್ವಲ್ಪ ಪ್ರಭಾವ ಬೀರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಷ್ಟು. ಇವೆಲ್ಲವೂ ವರ್ಕೌಟ್ ಆಗದಲೇ ಇದ್ದಾಗ ಒಂದು ತರಹದ ಕೋಪ, ಒಂದು ತರಹದ ಬಿಸಿ, ಒಂದು ತರಹದ ರೋಷಾಗ್ನಿ. ಕೆಲವೊಂದು ಕಡೆಗಳಲ್ಲಿ ಭಾರಿ ತೀವ್ರ ತರಹದ ಆಕ್ರೋಶಗಳು. ತಮ್ಮ ಅಭಿಮಾನಿಗಳು, ತಮ್ಮ ಬೆಂಬಲಿಗರ ಮುಖೇನ ಪ್ರತಿಭಟನೆಯ ಕಿಚ್ಚು. ಈಗ ಬಂದ ದಾರಿಗೆ ಸುಂಕವಿಲ್ಲದೆ ಮನೆ ಕಡೆಗೆ ಮುಖ ಮಾಡಿರುವ ಎಂಎಲ್ಎಗಳು. ಸರ್ಕಾರ ರಚನೆ ಆಯಿತು, ಮೊದಲ ಸುತ್ತಿನ ಸಂಪುಟವೂ ರಚನೆ ಆಯಿತು. ಆ ಸಂದರ್ಭದಲ್ಲಿ ಒಂದು ಸಣ್ಣ ಧೈರ್ಯ ಇತ್ತು. 2ನೇ ಸುತ್ತು, 2ನೇ ರೌಂಡ್ ಬಾಕಿ ಇದೆ. ಆ ಸಂದರ್ಭದಲ್ಲಾದರೂ ಕೂಡ ನನ್ನ ಬೇಡಿಕೆಗಳು ಈಡೇರ್ತವೆ ಅಂತ ಹೇಳಿ ಇನ್ಯಾವ ಸುತ್ತು ಉಳಿದಿಲ್ಲ. ಇರೋದು 32 ಖಾತೆ. ಆ ಖಾತೆಗಳು ಕಂಪ್ಲೀಟ್ ಆಗಿದೆ. ಇನ್ನು ಒಂದು ಸ್ಥಾನ ಅಥವಾ ಒಂದು ಖಾತೆ ಡಿಕೆ ಶಿವಕುಮಾರ್ ಅವರ ಕೈಯಲ್ಲೇ ಭದ್ರವಾಗಿದೆ. ಆರಂಭದ ಸುತ್ತಿನಲ್ಲಿ 13 ಜನ, ಅದಾದ ನಂತರ 19 ಜನ, ಇನ್ನು ಉಳಿದ ಒಂದು ಸ್ಥಾನ, ಒಂದು ಖಾತೆ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಭದ್ರವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಎಲ್ಲೋ ಒಂದು ಕಡೆ ಆರಂಭದ ಮೊದಲ ರೌಂಡ್ನ ಸಚಿವ ಸಂಪುಟ ರಚನೆ ಆದಾಗ 2ನೇ ರೌಂಡ್ನಲ್ಲಾದರೂ ಸಿಗುತ್ತೆ ಅನ್ನೋ ಭರವಸೆ ಇತ್ತು. ಇನ್ಯಾವ ಭರವಸೆಯೂ ಕೂಡ ಕೆಲ ಶಾಸಕರಿಗೆ ಉಳ್ಕೊಂಡಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಮನೆ ಕಡೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಸೈಲ್, ಹೌದು. ಯಾಕೆಂದ್ರೆ ಎಲ್ಲರೂ ಕೂಡ ಅಂದ್ರೆ ಸಾಕಷ್ಟು ಹಿರಿಯ ಮತ್ತು ಕಿರಿಯ ನಾಯಕರು ಕೂಡ ಈ ಬಾರಿ ಆದ್ರೂ ನಮ್ಗೊಂದು ಅವಕಾಶಗಳು ಸಿಗಬಹುದು, ಹೊಸೊಬ್ಬರಿಗೆ ಆದ್ಯತೆಯನ್ನ ಕೊಡ್ತೀವಿ ಅಂತ ಏನ್ ರಾಹುಲ್ ಗಾಂಧಿ ಯಾವಾಗ ಹೇಳಿರ್ತಾರೆ, ಯುವಕರಿಗೆ ಮತ್ತು ಹೊಸೊಬ್ಬರಿಗೆ ಆದ್ಯತೆ ಕೊಡ್ತೀವಿ ಅಂತ. ಅದು ಎಲ್ಲ ಒಂದ್ ಕಡೆ ನಮಗೂ ಒಂದು ಹೆಚ್ಚಿನ ಆದ್ಯತೆಯನ್ನ ಸಿಗಬಹುದು, ನಮಗೂ ಆ ಕೋಟಾದಲ್ಲಿ ಸಿಗ್ಬಹುದು ಅಂತ ಒಂದಷ್ಟು ನಾಯಕರು ದೆಹಲಿಗೆ ಹೋಗಿದ್ದು ಕೂಡ ಉಂಟು. ಅಂದ್ರೆ ದೆಹಲಿಯಲ್ಲೂ ಕೂಡ ಒಂದ್ 30-40 ಜನ ಶಾಸಕರು ಹೋಗಿ ಲಾಬಿಯನ್ನ ನಡೆಸಿದ್ರು. ಅಶೋಕ್ ಪಟ್ಟಣಿಂದ ಹಿಡಿದು ಎಲ್ಲರೂ ಕೂಡ ಸಾಕಷ್ಟು ಹಿರಿಯ ಕಿರಿಯ ನಾಯಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಏಕಾಏಕಿ ಹೋಗಿ ದೆಹಲಿಯಲ್ಲಿ ಮೊಕ್ಕ ಮೂಡ್ತಾರೆ. 3-4 ದಿನ ಅಲ್ಲಿ ಬಿಡ್ತಾರೆ, ಲೆಕ್ಕಾಚಾರಗಳು ಮಾಡ್ತಾರೆ. ಸಿದ್ದರಾಮಯ್ಯನ ಜೊತೆ ಒಂದಷ್ಟು ಜನ ಹೋಗಿರ್ತಾರೆ, ಒಂದು ಟೀಮ್, ಮತ್ತೆ ಡಿಕೆ ಜೊತೆ ಒಂದು ಟೀಮ್ ಕೂಡ ಹೋಗಿರುತ್ತೆ. ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕ್ತಾರೆ, ಹೌದು ನಮಗೂ ಸಿಗ್ಬೋದು ಅನ್ನೋದು ಎಲ್ಲರಿಗೂ ಕೂಡ ಇರುತ್ತೆ. ಬಟ್ ಹೈಕಮಾಂಡ್ ಮೊನ್ನೆ ಪಟ್ಟಿ ಬಿಡುಗಡೆ ಮಾಡಿರುವಂತದ್ದು 19 ಜನಕ್ಕೆ. ಆ ನಂತರ ಒಂದಷ್ಟು ಶಾಸಕರು ಇಲ್ಲಿ ಅಸಮಾಧಾನಗೊಂಡಿದ್ದಾಯ್ತು, ನಾವು ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಒಂದಷ್ಟು ಜನ ಹೇಳಿದ್ರು. ಅವ್ರನ್ನ ಮನವೊಲಿಸುವ ಪ್ರಯತ್ನ ಕೂಡ ಈಗಾಗಲೇ ಸಿಎಂ ಕಡೆಯಿಂದ ಆಗಿರ್ಬೋದು, ಈಗಾಗಲೇ ಸಿಎಂ ಅವರು ಕೂಡ ಸಚಿವರಿಗೂ ಕೂಡ ಮನವೊಲಿಸುವ ಪ್ರಯತ್ನ ಮನವೊಲಿಸುವಂತೆ ಕೂಡ ಒಂದಷ್ಟು ಸಚಿವರುಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿರೋದು. ಇದರಿಂದಾಗಿ ಈಗ ಬಂದ ದಾರಿಗೆ ಸುಂಕವಿಲ್ಲ ಅಂತ. ಯಾಕೆಂದ್ರೆ ಸಾಕಷ್ಟು ದಿನ ಬೆಂಗಳೂರಿನಲ್ಲಿ ಸುಮಾರು 15 ತಿಂಗಳಿಂದ ಕೂಡ ಬೆಂಗಳೂರು ಮತ್ತೆ ಡೆಲ್ಲಿ ಅಂತ ಅಲ್ದಿರೋಂತಹ ಶಾಸಕರು ಈಗ ತಮ್ಮ ಕ್ಷೇತ್ರದ ಕಡೆ ಹೊರಟಿರುವಂತದ್ದು. ಯಾಕೆಂದ್ರೆ ಮುಂದಿನ ವಾರ ಸೆಷನ್ ನಡೆಯೋದ್ರಿಂದ ಹೀಗಾಗಿ ಸೆಷನ್ಗೆ ಮತ್ತೆ ವಾಪಸ್ ಬರ್ಬೇಕಾಗತ್ತೆ. ಅಷ್ಟರೊಳಗಾದ್ರೂ ಹೋಗಿ ಕ್ಷೇತ್ರ ಜನರನ್ನ ಭೇಟಿ ಆಗುವಂತದ್ದಾಗಿರ್ಬೋದು. ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಲ್ಲಿನ ಅವ್ರ ಕಾರ್ಯಕರ್ತರು ಕೂಡ ಅಸಮಾಧಾನಗೊಂಡಿರ್ತಾರೆ. ಅವ್ರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿ ಏನೆಲ್ಲ ಆಯ್ತು, ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಗೆ ಅವಕಾಶ ಸಿಗಬಹುದು ಎಂಬ ಲೆಕ್ಕಾಚಾರವನ್ನ ಕೂಡ ಕಾರ್ಯಕರ್ತರ ಜೊತೆ ಮತ್ತೆ ತಮ್ಮ ಮುಖಂಡರ ಜೊತೆ ಕೂಡ ಚರ್ಚೆ ಮಾಡ್ತಾರೆ. ಆ ನಂತರ ಸೆಷನ್ ಬರುವ ಸಾಧ್ಯತೆ ಇರುವಂತದ್ದು ಸಾಯಿಲ್. ಮಾರುತಿ, ಇನ್ನು ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಎಲ್ಲ ಒಂದು ಕಡೆ ಶಾಸಕರ ರಾಜೀನಾಮೆ. ಇದಕ್ಕೆ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಯಾವುದೇ ತರಹದ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ರಾಜೀನಾಮೆ ಕೊಡ್ಲಿ, ನಾವು ಸ್ವೀಕಾರ ಮಾಡ್ತೀವಿ. ಎಲ್ಲ ಒಂದು ಕಡೆ ಇದು ಕಾಂಗ್ರೆಸ್ಸಿಗೆ ಒಂದು ತರಹದ ಆಘಾತವಾಗಿ ಮಾರ್ಪಡುತ್ತಾ ಅಂತ.
ಸಾಯಿಲ್ ಹೌದು, ಇಲ್ಲಿ ಆತಂಕ ಪಡುವಂತದ್ದೇನಿಲ್ಲ ಅಂತ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ನಾಯಕರು ಬಹಿರಂಗವಾಗಿ ಹೇಳಿದ್ರು ಕೂಡ ಅದಕ್ಕಿಂತ ಮೊದಲೇ ರಾಜ್ಯ ನಾಯಕರಿಗೆ ಅಂದ್ರೆ ಸಿದ್ದರಾಮಯ್ಯರಿಗೆ ಮತ್ತೆ ಡಿ ಕೆ ಶಿ ಅವರಿಗೆ ಮತ್ತೆ ಅದೇ ರೀತಿಯಾದ ಬಿ ಕೆ ಹರಿಪ್ರಸಾದ್ಗೆ ಮನವೊಲಿಸುವಂತೆ ಪ್ರಯತ್ನವನ್ನ ಮಾಡಿ ಮೊದಲಿಗೆ ಆದ್ಯತೆಯನ್ನ ಮನವೊಲಿಸುವ ಪ್ರಯತ್ನ ಮಾಡಿ ನಿಗಮ ಮಂಡಳಿಗಳಿಗೆ ಸ್ಥಾನ ಕೊಡ್ತೀವಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತ ಕೂಡ ಹೇಳಿ ಅಂತ ಒಂದಷ್ಟು ಸೂಚನೆಯನ್ನ ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಮತ್ತೆ ಸುರ್ಜೇವಾಲಾ ವೇಣುಗೋಪಾಲ್ ಹೇಳಿರೋಂಥದ್ದು. ಹೀಗಾಗಿ ಸಿದ್ದರಾಮಯ್ಯರು ಕೂಡ ಒಂದಷ್ಟು ಜನರನ್ನ ನೇಮಕ ಮಾಡಿರೋಂಥದ್ದು ಅಂದ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಆಗಿರ್ಬೋದು, ಈಗಾಗಲೇ ನಿನ್ನೆ ಸಾಕಷ್ಟು ಕೃಷ್ಣಪ್ಪರ ಮನೆಗೆ ಹೋಗಿ ಭೇಟಿ ಕೊಟ್ಟರು, ಮತ್ತೆ ತುಮಕೂರು ಶಾಸಕರ ಮನೆಗೆ ಹೋಗಿ ಭೇಟಿ ಕೊಟ್ಟರು. ಅವ್ರನ್ನ ಮನವೊಲಿಸುವ ಪ್ರಯತ್ನ ಕೂಡ ಸ್ವಾಮಿ ಆಗಿರ್ಬೋದು ಮತ್ತೆ ಮಾಗಡಿ ಬಾಲಕೃಷ್ಣ ಕಡೆಯಿಂದ ಕೂಡ ಆಗ್ತಾ ಇರೋದು. ಇನ್ನೊಂದ್ ಕಡೆ ಅವರವರ ಜಿಲ್ಲೆಯಲ್ಲಿ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವ್ರಿಗೆ ಮನವೊಲಿಸುವಂತೆ ಸಾಕಷ್ಟು ಹಿರಿಯ ನಾಯಕರಿಗೆ ಹಿರಿಯ ಸಚಿವರುಗಳಿಗೆ ಸೂಚನೆಯನ್ನ ಸಿಎಂ ಅವರು ಕೊಟ್ಟಿರುವಂತದ್ದು. ಇದು ಮತ್ತಷ್ಟು ಸಮಸ್ಯೆ ಆಗುವ ಸಾಧ್ಯತೆ ಇರುವಂತದ್ದಕ್ಕೆ ಇವತ್ತು ಕೂಡ ಒಂದಷ್ಟು ನಾಯಕರು ಕೂಡ ಅಂದ್ರೆ ತುಮಕೂರು ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಶಾಸಕರು ಅಂದ್ರೆ ಸುಧಾಕರ್ ನೇತೃತ್ವದಲ್ಲಿ ಇವತ್ತೊಂದು ಮೀಟಿಂಗ್ ಅನ್ನ ಕೂಡ ಹಮ್ಮಿಕೊಂಡಿರುವಂತದ್ದು. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಪ್ರಮುಖವಾಗಿ ನಮ್ಮ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದೇ ಅವ್ರ ಸಮಸ್ಯೆ ಆಗಿರೋದ್ರಿಂದ ಅವರು ಕೂಡ ಮತ್ತೊಂದು ಮೀಟಿಂಗ್ ಮಾಡ್ತಾ ಇರೋದು. ಮುಂದಿನ ನಿರ್ಣಯ ಪಕ್ಷದ ವಿಚಾರವಾಗಿ ಆಗಿರ್ಬೋದು, ನಮ್ಮ ವಿಚಾರವಾಗಿ ಯಾವ ರೀತಿ ಇರ್ಬೇಕು ಎಂಬ ಬಗ್ಗೆ ಕೂಡ ಚರ್ಚೆ ಮಾಡ್ಲಾಗ್ತಿದೆ. ಅವರು ಕೂಡ ಏನೆಲ್ಲ ಹೇಳ್ತಾರೆ ಎಂಬುದು ಕಾದ್ ನೋಡ್ಬೇಕು. ಇದು ಮತ್ತಷ್ಟು ಸಿಎಂಗೂ ಕೂಡ ಸಂಕಷ್ಟ ತಂದಿರುವಂತದ್ದು ಉಂಟು, ಮತ್ತೆ ಹೈಕಮಾಂಡ್ಗೂ ಕೂಡ ಸಂಕಷ್ಟ ಕೊಟ್ಟಿದೆ. ಯಾಕೆಂದ್ರೆ ಇನ್ನು 20 ತಿಂಗಳು ಮಾತ್ರ ಚುನಾವಣೆಗೆ ಬಾಕಿ ಇರುವಂತದ್ದು. ಈಗೇನಾದ್ರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಆದ್ರೆ ಮುಂದಿನ ದಿನಗಳಲ್ಲಿ ಅದು ಪಕ್ಷದ ಮೇಲೂ ಸಾಕಷ್ಟು ಪ್ರಭಾವ ಬೀರುತ್ತೆ ಮತ್ತು ಬೇರೆ ಪಕ್ಷಗಳಿಗೆ ಶಾಸಕರು ಹೋಗುವ ಅವಕಾಶ ಕೂಡ ಇರುತ್ತೆ. ಹೀಗಾಗಿ ಅದನ್ನೆಲ್ಲ ನಿಭಾಯಿಸಬೇಕಾಗಿದೆ. ಇನ್ನೊಂದ್ ಕಡೆ ಸಿಎಂ ಅವರು ಒಂದ್ ವೇಳೆ ಮನವೊಲಿಕೆಗೆ ಬಗ್ಗದೇ ಇದ್ರೆ ನಾವು ರಾಜೀನಾಮೆ ಕೊಟ್ರೆ ಆಗಲೇ ಪರಿಗಣಿಸ್ತೀವಿ ಅಂತ ಕೂಡ ಸಿಎಂ ಅವರು ಹೇಳಿರುವಂತದ್ದು ಮತ್ತಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು ಸಾಯಿಲ್. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.